Hello my dear student, myself Vidyashri. I am business studies lecturer in Alpha Pre-University College, Krishna Rajanagar. In the last class, I was explained business environment, the chapter business environment. In this chapter, you learnt meaning of business environment, importance of business environment, features of business environment, dimensions of business environment and economic environment in India. What are the changes, impact on business and industry, then new industrial policy reforms such as liberalization, privatization and globalizations. Today I am going to introduce about the chapter 4 planning, the class 1 chapter planning. In the chapter 1 I am already give introductions about the planning. Today this class includes some topics such as meaning of planning, definition of planning, features of planning. Firstly, I am talking about introductions about the planning. What is the planning? ಪ್ಲ್ಯಾನಿಂಗ್ ಅಂದರೆ ಏನು? ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಪ್ಲ್ಯಾನಿಂಗ್ ಅಂದರೆ ಏನು ಅಂತೇಳಿ. ಯೋಜಿಸುವಿಕೆ ಅಂತೇಳಿ ಕರಿತೀವಿ. ಸೊ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕು, ಯಾವುದೇ ಕೆಲಸವನ್ನು ನಿರ್ವಹಿಸಬೇಕು ಅಂತ ಹೇಳಿದ್ರೆ ಆ ಕೆಲಸವನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾರಿಂದ ಆ ಕೆಲಸವನ್ನು ಮಾಡಿಸಬೇಕು ಅಂತೇಳಿ ಹಲವಾರು ಯೋಜನೆಗಳನ್ನು ರೂಪಿಸ್ಕೊಂಡಿರ್ತೀವಿ. ಅದು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ. ಸೊ ಹಾಗಾದರೆ ಒಂದು ವ್ಯವಹಾರ ಸಂಸ್ಥೆಯು ತನ್ನ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿಯ ಯೋಜನೆಗಳನ್ನು ರೂಪಿಸಿಕೊಳ್ಬೇಕಾಗುತ್ತೆ ಅನ್ನೋದನ್ನು ನಾವು ಈ ಚಾಪ್ಟ್ರಲ್ಲಿ ನೋಡುವಂಥದ್ದು. ಸೊ ಫಸ್ಟ್ಲಿ ಪ್ಲ್ಯಾನಿಂಗ್ ಈಸ್ ಒನ್ ಆಫ್ ದ ಬೇಸಿಕ್ ಮ್ಯಾನೇಜರಲ್ ಫಂಕ್ಷನ್ಸ್. ಇನ್ ದ ಚಾಪ್ಟರ್ 1 you learnt what are the functions of the management such as planning, organizing, staffing, directing and controlling. But planning is one of the basis managerial functions to the other functions of the management. It is one of the base functions for other functions of the management. Before doing something, the manager should formulate an idea how to work on a particular task. ಒಂದು ಸಂಸ್ಥೆಯಲ್ಲಿ ಒಬ್ಬ ನಿರ್ವಾಹಕನು ಯಾವುದಾದರೂ ಒಂದು ಕಾರ್ಯಚಟುವಟಿಕೆಯನ್ನು ನಿರ್ವಹಿಸುವುದಕ್ಕಿಂತ ಮುಂಚೆ ಆ ಕೆಲಸವನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವುದನ್ನು ಯೋಜಿಸುವುದರ ಮೂಲಕ ಆ ಕೆಲಸ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಸೊ ಪ್ಲ್ಯಾನಿಂಗ್ ಈಸ್ ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ದ innovation and creativity. Planning closely related with the innovation and connectivity. This is introductions about the planning. So planning, it is one of the basis functions of the management. Before doing something, the manager must formulate the plans how to work on a particular task. Planning is closely related with the creativity and innovation. Next, meaning of planning. ಯೋಜಿಸುವಿಕೆಯ ಅರ್ಥ ಏನು ಪ್ಲಾನಿಂಗ್ ಅಂತ ಹೇಳಿದ್ರೆ? ಪ್ಲಾನಿಂಗ್ ಈಸ್ ಎ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಡೆವಲಪಿಂಗ್ ಆ್ಯನ್ ಅಪ್ರೋಪ್ರಿಯೇಟ್ ಕೋರ್ಸ್ ಆಫ್ ಆ್ಯಕ್ಷನ್ ಟು ಅಚೀವ್ ದೀಸ್ ಆಬ್ಜೆಕ್ಟಿವ್ಸ್. ಯೋಜಿಸುವಿಕೆ ಅಂತ ಹೇಳಿದ್ರೆ ಉದ್ದೇಶ ಮತ್ತು ಗುರಿಗಳನ್ನು ನಿರ್ಧರಿಸುವುದು, ಉದ್ದೇಶಗಳು ಮತ್ತು ಗುರಿಗಳನ್ನು ನಿರ್ಧರಿಸುವುದು ಮತ್ತು ಅವುಗಳನ್ನು ಸಾಧಿಸಲು ಅಗತ್ಯವಾದ ಕಾರ್ಯಚಟುವಟಿಕೆಗಳನ್ನು ಪೂರ್ವಭಾವಿಯಾಗಿ ಯೋಜಿಸುವಂಥದ್ದು. ಅದನ್ನು ನಾವು ಪ್ಲ್ಯಾನಿಂಗ್ ಅಂತೇಳಿ ಕರಿತೀವಿ. ಸೊ ಪ್ಲ್ಯಾನಿಂಗ್ is an setting objective and developing an appropriate course of action to achieve these objectives. ಗುರಿಗಳನ್ನು ಮತ್ತು ಕೆಲವೊಂದು ಉದ್ದೇಶಗಳನ್ನು ನಿರ್ಧರಿಸುವುದು ಹಾಗೂ ಆ ಗುರಿಗಳನ್ನು ಮತ್ತು ಆ ಉದ್ದೇಶಗಳನ್ನು
ಯಾವ ರೀತಿ ಸಾಧಿಸಬೇಕು ಎಂಬುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸೋದಕ್ಕೆ ನಾವು ಪ್ಲ್ಯಾನಿಂಗ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವಿವಾಗ ನಾಳೆ ಕಾಲೇಜಿಗೆ ಬರಬೇಕು ಅಥವಾ ಶಾಲೆಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಇವತ್ತೇ ಪ್ರಿಪ್ರೇಷನ್ಸ್ ರೆಡಿಯಾಗಿರುತ್ತೆ. ಸೊ ಪ್ಲ್ಯಾನಿಂಗ್ ಮಾಡ್ತೀರಾ ನಾಳೆ ಹೋಗೋದ್ರ ಬಗ್ಗೆ. ಸೊ ನಾಳೆ ನಾನು ಕಾಲೇಜಿಗೆ ಎಷ್ಟು ಗಂಟೆಗೆ ಹೋಗಬೇಕು, ನಾನು ಸರಿಯಾದ ಸಮಯಕ್ಕೆ ಕಾಲೇಜಿಗೆ ತಲುಪಬೇಕು ಅಂತ ಹೇಳಿದ್ರೆ ಎಷ್ಟು ಗಂಟೆಗೆ ನಾನು ಮನೆಯನ್ನು ಬಿಡಬೇಕು, ಹಾಗೂ ಕಾಲೇಜಿಗೆ ಹೋಗುವುದಕ್ಕೆ ಸೂಕ್ತ ಮಾರ್ಗ, ಯಾವ ಮಾರ್ಗವನ್ನು ನಾನು ಆರಿಸಿಕೊಂಡರೆ ಕಾಲೇಜಿಗೆ ಬೇಗ ತಲುಪಬಹುದು ಅನ್ನುವಂತಹ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿರುವಂಥದ್ದು. ಸೊ ಅದೇ ರೀತಿ ಒಂದು ಕೌಟುಂಬಿಕ ಆಗಿರ್ಬೋದು ಅಥವಾ ವ್ಯವಹಾರ ಸಂಸ್ಥೆಗಳಲ್ಲಾಗಿರ್ಬೋದು, ಮನೆಯಲ್ಲಿ ತಂದೆಯಾದವರು ಕುಟುಂಬದ ಯೋಜನೆಗಳನ್ನು ರೂಪಿಸುವಂಥವರು. ಕಾಲೇಜಿನಲ್ಲಿ ಶಿಕ್ಷಕರಾಗಿರ್ಬೋದು ಅಥವಾ ಉಪನ್ಯಾಸಕರುಗಳಾಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ತನ್ನ ಕಾಲೇಜಿನ ಕೆಲಸ ಕಾರ್ಯಗಳನ್ನು ಯಾವ ರೀತಿ ನಿರೂಪಿಸಬಹುದು ಅನ್ನುವುದನ್ನು ಪೂರ್ವಭಾವಿಯಾಗಿ ಯೋಜನೆಯನ್ನು ಮಾಡುವಂಥದ್ದು. ಅದೇ ರೀತಿ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ತನ್ನ ಗುರಿಯನ್ನು ಸಾಧಿಸುವುದಕ್ಕೆ ಪೂರ್ವಭಾವಿಯಾಗಿ ನಿರ್ಧರಿಸುವುದಕ್ಕೆ ನಾವು ಪ್ಲ್ಯಾನಿಂಗ್ ಅಂತೇಳಿ ಕರಿತೀವಿ. ಸೊ ಪ್ಲ್ಯಾನಿಂಗ್, ಸೆಟ್ಟಿಂಗ್ ಆಬ್ಜೆಕ್ಟಿವ್ ಆ್ಯಂಡ್ ಡೆವಲಪಿಂಗ್ ಆ್ಯನ್ ಅಪ್ರೋಪ್ರಿಯೇಟ್ ಕೋರ್ಸ್ ಆಫ್ ಆ್ಯಕ್ಷನ್ ಟು ಅಚೀವ್ ದೀಸ್ ಆಬ್ಜೆಕ್ಟಿವ್ಸ್. ಉದ್ದೇಶ ಮತ್ತು ಗುರಿಗಳನ್ನು ನಿರ್ಧರಿಸುವಂಥದ್ದು ಮತ್ತು ಅವುಗಳನ್ನು ಸಾಧಿಸಲು ಅಗತ್ಯವಾದ ಕಾರ್ಯಚಟುವಟಿಕೆಗಳನ್ನು ಪೂರ್ವಭಾವಿಯಾಗಿ ಯೋಜಿಸುವುದಕ್ಕೆ ನಾವು ಪ್ಲ್ಯಾನಿಂಗ್ ಅಂತೇಳಿ ಕರಿತೀವಿ. ಸೊ ಇನ್ನೊಂದು ಸಿಂಪಲ್ ಮೀನಿಂಗ್ ಹೇಳಬೇಕು ಅಂತ ಹೇಳಿದ್ರೆ, planning seeks to bridge the gap between where we are, this is the gap, then where we want to go. So planning involves seek the bridge gap between the where we are and where we want to go. So ಪ್ಲ್ಯಾನಿಂಗು ಯಾವುದಕ್ಕೆ ಬ್ರಿಡ್ಜ್ ಗ್ಯಾಪ್ ಆಗಿದೆ ಅಂತ ಹೇಳಿದ್ರೆ, ಇವಾಗ ನಾವು ಎಲ್ಲಿದ್ದೀವಿ, ಮುಂದೆ ಎಲ್ಲಿಗೆ ಹೋಗಬೇಕು ಎಂಬುದನ್ನು ನಿರ್ಧರಿಸುವಂಥದ್ದು. ಫಾರ್ ಎಕ್ಸಾಂಪಲ್, ಇವತ್ತು ನಾವು 15,000 ರೂಪೀಸ್ ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಅದನ್ನು ನಾವು 15 ಲ್ಯಾಕ್ಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಇಲ್ಲೇನಾಗುತ್ತೆ, ಸಮ್ ಬ್ರಿಡ್ಜ್ ಗ್ಯಾಪ್, ಯೋಜನೆಗಳನ್ನು ರೂಪಿಸುವಂಥದ್ದು. ಸೊ ಪ್ಲ್ಯಾನಿಂಗ್ ಇನ್ವಾಲ್ವ್ಸ್ ಸೀಕ್ bridge gap between the where we are and where we want to go. This is the planning bridge or planning gap. ಸೊ ಈ 15,000 ರೂಪಾಯಿಗಳು 15 ಲಕ್ಷ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿ ಪ್ಲ್ಯಾನಿಂಗನ್ನು ಯೋಜನೆ ಮಾಡಬೇಕು. ಸೊ ಅದೇ ರೀತಿ ಅಷ್ಟು ಅಮೌಂಟು ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ಯೋಜನೆಗಳನ್ನು ರೂಪಿಸಬೇಕು, ಯಾವ ಯಾವ ಕಾರ್ಯ ಚಟುವಟಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಸುವುದು ಈ ಪ್ಲ್ಯಾನಿಂಗ್ ಗ್ಯಾಪ್ ಆರ್ ಪ್ಲ್ಯಾನಿಂಗ್ ಬ್ರಿಡ್ಜ್. ಸೊ ಪ್ಲ್ಯಾನಿಂಗ್ ಇನ್ವಾಲ್ವ್ಸ್ ಸೀಕ್ ದ ಬ್ರಿಡ್ಜ್ ಗ್ಯಾಪ್ ಬಿಟ್ವೀನ್ ದ ವೇರ್ ವಿ ಆರ್ ಆ್ಯಂಡ್ ವೇರ್ ವಿ ವಾಂಟ್ ಟು ಗೋ. ನೆಕ್ಸ್ಟ್, ಡೆಫಿನಿಷನ್, ವ್ಯಾಖ್ಯಾನ. ಅಕಾರ್ಡಿಂಗ್ ಟು ಕೂನ್ಸ್ ಆ್ಯಂಡ್ ಓ ಡೊನೆಲ್ ಇವರ ಪ್ರಕಾರ ಯೋಜಿಸುವಿಕೆ ಅಂತ ಹೇಳಿದ್ರೆ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ಹೌ ಟು ಡೂ ಆ್ಯಂಡ್ ಹೂ ವಿಲ್ ಬಿ ಡೂ. ಸೊ ಇವರ ಪ್ರಕಾರ ಯೋಜಿಸುವಿಕೆ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಮಾಡಬೇಕಾಗಿರುವಂತಹ ಕೆಲಸಗಳನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವಂಥದ್ದು. ಯಾರು ಆ ಕೆಲಸವನ್ನು ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಎಂಬುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವಂಥದ್ದು. ಸೊ ಅಕಾರ್ಡಿಂಗ್ ಟು ಕೂನ್ಸ್ ಆ್ಯಂಡ್ ಓ ಡೊನೆಲ್ ಅವರ ಪ್ರಕಾರ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ಹೌ ಟು ಡೂ ಆ್ಯಂಡ್ ಹೂ ವಿಲ್ ಬಿ ಡೂ. ಸೊ ಇವರ ಪ್ರಕಾರ ಯೋಜಿಸುವಿಕೆ ಎಂದರೆ ಏನು ಮಾಡಬೇಕು,
ಯಾವಾಗ ಮಾಡಬೇಕು ಮತ್ತು ಯಾರು ಮಾಡಬೇಕು ಎಂಬುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದಕ್ಕೆ ಯೋಜಿಸುವಿಕೆ ಎಂಬುವಂತಹ ಒಂದು ವ್ಯಾಖ್ಯಾನವನ್ನು ನೀಡಿರುವಂಥದ್ದು. ನೆಕ್ಸ್ಟ್, ಫೀಚರ್ಸ್ ಆಫ್ ಪ್ಲಾನಿಂಗ್. ದ ನೆಕ್ಸ್ಟ್ ಟಾಪಿಕ್ ಈಸ್ ಫೀಚರ್ಸ್ ಆಫ್ ಪ್ಲಾನಿಂಗ್. The following points are summarize the important features of the planning. First one, planning focus on achieving objective. Planning is a primary functions of management. Planning is pervasive. Planning is a continuous. Planning is futuristic. Planning involves decision making. Planning is a mental exercise. So these are some important characteristics or features of the planning. The first point, planning focus on achieving objectives. Planning focuses on achieving objectives. Each and every organizations or each and every business enterprises establishes the purposes of achieving objectives, achieving its objectives. ಪ್ರತಿಯೊಂದು ಸಂಸ್ಥೆಗಳು ಕೂಡ ಅಸ್ತಿತ್ವವನ್ನು ಏನಕ್ಕೆ ಪಡೆದುಕೊಂಡಿರ್ತವೆ ಅಂತ ಹೇಳಿದ್ರೆ ಕೆಲವೊಂದು ಉದ್ದೇಶಗಳ ಸಾಧನೆಗಾಗಿ ಅಸ್ತಿತ್ವಗಳನ್ನು ಪಡೆದುಕೊಂಡಿರುವಂಥದ್ದು. ಎಲ್ಲ ಸಂಸ್ಥೆಗಳು, ವೆದರ್ ಸ್ಮಾಲ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಲಾರ್ಜ್ ಬಿಸ್ನೆಸ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿ ಆರ್ಗ್ಯಾನಿಜೇಷನ್ಸ್ ಆರ್ ಆಲ್ ಟೈಪ್ ಆಫ್ ಆರ್ಗ್ಯಾನಿಜೇಷನ್ಸ್ ದ ಎಕ್ಸಿಸ್ಟೆನ್ಸ್ ವಿತ್ ದೇರ್ some achieving objectives of their enterprises. ಸೊ ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳು ಕೆಲವೊಂದು ಗುರಿಗಳನ್ನು ಅಥವಾ ಕೆಲವೊಂದು ಉದ್ದೇಶಗಳನ್ನು ಆ ಉದ್ದೇಶಗಳನ್ನ ಈಡೇರಿಸುವುದಕ್ಕೆ ಸ್ಥಾಪನೆಯನ್ನು ಪಡೆದುಕೊಂಡಿರುವಂಥದ್ದು. ಸೊ ಪ್ಲ್ಯಾನಿಂಗ್ ಹೆಲ್ಪ್ಸ್ ಟು ಹೌ ಟು ಅಚೀವ್ ದಟ್ ಗೋಲ್ಸ್. ಪ್ಲ್ಯಾನಿಂಗ್ ಹೆಲ್ಪ್ಸ್ ಟು ಹೌ ಟು ಅಚೀವ್ ದಟ್ ಗೋಲ್ಸ್. ಸೊ ಯಾವ ರೀತಿ ಅಂತ ಹೇಳಿದ್ರೆ ಆ ಉದ್ದೇಶವನ್ನು ಯಾವ ರೀತಿ ಸಾಧಿಸಬೇಕು, ಆ ಉದ್ದೇಶವನ್ನು ಸಾಧಿಸುವುದಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದಕ್ಕೆ ಪ್ಲ್ಯಾನಿಂಗ್ ಸಹಾಯವನ್ನು ಮಾಡುವಂಥದ್ದು. ಸೊ ಪ್ಲ್ಯಾನಿಂಗ್ ಫೋಕಸಸ್ ಆನ್ achieving objectives. So each and every organizations or all type of organizations existence with their achieving goals of the organization. So planning providing helps to how to achieve the objectives and how to achieve the objectives and how to grab the opportunities and achieve. Planning provides some activities and course of action and how to decision making. So planning helps to achieving objectives of the organization. ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳು ಸ್ಥಾಪಿತವಾಗಿರುವುದರ ಮುಖ್ಯ ಉದ್ದೇಶ ಯಾವುದಾದರೂ ಒಂದು ಗುರಿಯನ್ನು ಸಾಧನೆ ಮಾಡುವುದಕ್ಕೆ. ಸೊ ಅದೇ ರೀತಿ ಪ್ಲ್ಯಾನಿಂಗು ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ಆ ಉದ್ದೇಶವನ್ನು ಸಾಧಿಸುವುದಕ್ಕೆ ಬೇಕಾಗಿರುವಂತಹ ಕಾರ್ಯಚಟುವಟಿಕೆಗಳನ್ನು ರೂಪಿಸುವುದರ ಮೂಲಕ ಆ ಸಂಸ್ಥೆಯ ಗುರಿಯನ್ನು ಸಾಧಿಸುವುದಕ್ಕೆ ಸಹಾಯವನ್ನು ಮಾಡುವಂಥದ್ದು. ನೆಕ್ಸ್ಟ್, ಪ್ಲ್ಯಾನಿಂಗ್ ಈಸ್ ಎ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಯು ನೋ, ಪ್ಲ್ಯಾನಿಂಗ್ ಈಸ್ ಎ ಪ್ರೈಮರಿ ಫಂಕ್ಷನ್ because it is first function of the management. Planning, organizing, staffing, directing and controlling. So planning is the primary functions of the management. So planning is the base for other functions of the management. So planning is the base for other functions of the management. All other managerial functions performed within the framework of the plan. All other functions ಅಂತ ಹೇಳಿದ್ರೆ ಆರ್ಗನೈಸಿಂಗ್ ಆಗಿರ್ಬೋದು, ಸ್ಟಾಫಿಂಗ್ ಆಗಿರ್ಬೋದು, ಡೈರೆಕ್ಟಿಂಗ್ ಆಗಿರ್ಬೋದು ಮತ್ತು ಕಂಟ್ರೋಲ್ ಆಗಿರ್ಬೋದು. ಸೊ ದೀಸ್ ಆರ್ ಆಲ್ ಅದರ್ ಫಂಕ್ಷನ್ಸ್ ಪರ್ಫಾರ್ಮ್ಡ್ ವಿತಿನ್ ಎ ಫ್ರೇಮ್ವರ್ಕ್ ಆಫ್ ದ ಪ್ಲ್ಯಾನಿಂಗ್. ಸೊ ಪ್ಲ್ಯಾನಿಂಗ್ ಯೋಜಿಸುವಿಕೆ ಅನ್ನೋದು ಮೊದಲ ಹಂತದ ಕಾರ್ಯವಾಗಿರುವಂಥದ್ದು.
ಸೊ ಒಂದು ಸಂಸ್ಥೆಯಲ್ಲಿ 5 ಫಂಕ್ಷನ್ಸ್ಗಳಿರುತ್ತೆ: ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್ ಮತ್ತು ಕಂಟ್ರೋಲಿಂಗು. ಈ 5 ಫಂಕ್ಷನ್ಸ್ಗಳಲ್ಲಿ ಮೊದಲು ಬರುವಂಥದ್ದು ಪ್ಲ್ಯಾನಿಂಗ್ ಫಂಕ್ಷನ್ಸ್. ಸೊ ಅದರ್ ಫಂಕ್ಷನ್ಸ್ ಏನಿದೆ, ಆ ಫಂಕ್ಷನ್ಸ್ಗಳು ಇದರ ಫ್ರೇಮ್ವರ್ಕ್ ಒಳಗಡೆನೆ ಕೆಲಸವನ್ನು ನಿರ್ವಹಿಸುವಂಥದ್ದು. ಸೊ ಪ್ಲ್ಯಾನಿಂಗ್ ಈಸ್ ಎ ಬೇಸ್ ಫಾರ್ other functions of the management. All other functions performed within a framework of the plans. Thus, planning precedes other functions. Next, planning is pervasive. Planning is ಪರ್ವ್ಯಾಸಿವ್. ಸೊ ಪರ್ವ್ಯಾಸಿವ್ ಅಂತ ಹೇಳಿದ್ರೆ ಸರ್ವವ್ಯಾಪ್ತಿಯಾಗಿರುವಂಥದ್ದು. ಸೊ ಎಲ್ಲ ಕಡೆ ಹರಡಿಕೊಂಡಿರುವಂಥದ್ದು. ಯೋಜಿಸುವಿಕೆಯು ಸಂಸ್ಥೆಯ ಎಲ್ಲ ಭಾಗಗಳಲ್ಲಿಯೂ ಹರಡಿಕೊಂಡಿರುವಂಥದ್ದು. ಸೊ ಪ್ಲ್ಯಾನಿಂಗ್ ಈಸ್ ಪರ್ವ್ಯಾಸಿವ್. ಎಸ್, ಪ್ಲ್ಯಾನಿಂಗ್ ಈಸ್ ಪರ್ವ್ಯಾಸಿವ್ ಬಿಕಾಸ್ ಪ್ಲ್ಯಾನಿಂಗ್ ಈಸ್ ರಿಕ್ವೈರ್ಡ್ ಅಟ್ ಆಲ್ ದ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ as well as all the departments of the organization. Planning is required at all levels such as top level, middle level and operational or supervisory level, and all the department of the organizations. Department such as production department ಆಗಿರ್ಬೋದು, finance department ಆಗಿರ್ಬೋದು, sales department ಆಗಿರ್ಬೋದು, HR department ಆಗಿರ್ಬೋದು, RD department ಆಗಿರ್ಬೋದು, research and development department ಆಗಿರ್ಬೋದು, ಅಥವಾ finance department ಆಗಿರ್ಬೋದು. ಸೊ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ಪ್ಲ್ಯಾನಿಂಗ್ ಈಸ್ ರಿಕ್ವೈರ್ಡ್. ಸೊ planning is required at all the levels of management and at all the department of the organizations. ಹಾಗಾದರೆ ಟಾಪ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಪ್ಲ್ಯಾನಿಂಗ್ ಮಾಡುತ್ತೆ, ಮಿಡಲ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಪ್ಲ್ಯಾನಿಂಗ್ ಮಾಡುತ್ತೆ, ಹಾಗಾದರೆ ನೆಕ್ಸ್ಟು ಸೂಪರ್ವಿಷನಲ್ಲಿ ಆರ್ ಆಪರೇಷನಲ್ ಲೆವೆಲ್ಸ್ ಯಾವ ರೀತಿ ಪ್ಲ್ಯಾನಿಂಗ್ ಮಾಡುತ್ತೆ ಅಂತ ಹೇಳಿದ್ರೆ, ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡರ್ಟೇಕ್ ಪ್ಲ್ಯಾನಿಂಗ್ ಅಬೌಟ್ ದ ಹೋಲ್ ಆರ್ಗ್ಯಾನಿಜೇಷನ್ಸ್. ಟಾಪ್ ಮ್ಯಾನೇಜ್ಮೆಂಟು ಸಂಪೂರ್ಣ ಸಂಸ್ಥೆಗೆ ಕುರಿತಂತೆ ಯೋಜನೆಯನ್ನು ರೂಪಿಸುವಂಥದ್ದು. ಸೊ ಹಾಗಾದರೆ ಮಿಡಲ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಪ್ಲ್ಯಾನಿಂಗ್ನ ಮಾಡುತ್ತೆ? ದ ಮಿಡಲ್ ಮ್ಯಾನೇಜ್ಮೆಂಟ್ ಅಂಡರ್ಟೇಕ್ಸ್ ಡಿಪಾರ್ಟ್ಮೆಂಟಲ್ ಪ್ಲ್ಯಾನಿಂಗ್ಸ್. ಸೊ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಆಲ್ ಡಿಪಾರ್ಟ್ಮೆಂಟ್ಸ್. ಸೊ ಅದೇ ರೀತಿ ಆಪರೇಷನಲ್ ಆರ್ ಸೂಪರ್ವೈಸರಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂಡರ್ಟೇಕ್ಸ್ ಪ್ಲ್ಯಾನ್ಸ್ ಅಬೌಟ್ day-to-day operations in their organizations by supervisors. So planning is a pervasive. So planning is required at all the levels of management as well as all departments of the organizations. The top management undertakes planning regarding the whole organizations. Middle level management undertake departmental planning. So operationally or supervisory management undertakes day-to-day operations from supervisors. Next, planning is continuous. Yes, planning is a continuous process. It not end. Planning is a continuous process. Planning is prepared for the specific period of time. Planning is prepared for the specific period of time. Maybe month ಆಗಿರ್ಬೋದು, ಕ್ವಾರ್ಟರ್ಲಿ ಆಗಿರ್ಬೋದು, ಅಥವಾ ಇಯರ್ಲಿ ಆಗಿರ್ಬೋದು. ಸೊ ಯೋಜನೆಯನ್ನು ನಾವು ಒಂದು ನಿರ್ದಿಷ್ಟ ಸಮಯದವರೆಗೆ ರೂಪಿಸಬೇಕಾಗಿರುವಂಥದ್ದು. ಸೊ ಅದನ್ನು ನಾವು 1 ವರ್ಷಕ್ಕಾದರೂ ಯೋಜನೆ ಮಾಡ್ಬೋದು, ಅಥವಾ 1 ತಿಂಗಳಿಗೆ ಯೋಜನೆಯನ್ನು ಮಾಡ್ಬೋದು, ಅಥವಾ 1 ವಾರಕ್ಕಾಗಿರ್ಬೋದು, 1 ದಿನದ ಪ್ಲ್ಯಾನಿಂಗ್ ಆಗಿರ್ಬೋದು. ಸೊ ಪ್ಲ್ಯಾನಿಂಗ್ ಈಸ್ ಪ್ರಿಪೇರ್ಡ್ ಫಾರ್ ದ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ಸೆಕೆಂಡ್ PUCನಲ್ಲಿದ್ದೀರಾ. ಸೊ ನೀವು PUCಗೆ ಜಾಯಿನ್ ಆಗೋದಕ್ಕಿಂತ ಮುಂಚೆ ನೀವು ಎಷ್ಟು ವರ್ಷದ ಪ್ಲ್ಯಾನಿಂಗ್ ಮಾಡಿರ್ತೀರಾ? ಓನ್ಲಿ 2 years. ಆಫ್ಟರ್ SSLC ಯು ವಾಂಟ್ ಟು ಜಾಯಿನ್ ಟು PUCಗೆ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ SSLCನಲ್ಲಿ ನೀವು ಪ್ಲ್ಯಾನ್ ಮಾಡಿರ್ತೀರ. ಎಷ್ಟು ವರ್ಷದ ಪ್ಲ್ಯಾನಿಂಗ್? 2 ವರ್ಷದ ಪ್ಲ್ಯಾನಿಂಗ್. ಸೊ 2 ವರ್ಷದ ಪ್ಲ್ಯಾನಿಂಗ್ ಏನಾಗಿರುತ್ತೆ? PUCಯನ್ನು ಕಂಪ್ಲೀಟ್ ಮಾಡಿಕೊಳ್ಳುವಂಥದ್ದು. ಸೊ ಅಲ್ಲಿಗೆ ಪ್ಲ್ಯಾನಿಂಗ್ ಮುಗ್ದೋಗ್ಬಿಡುತ್ತಾ? ನೋ. ಸೊ ಪ್ಲ್ಯಾನಿಂಗ್ ಈಸ್ ಎ continuous because the planning prepared for a specific period of time, maybe day, week, month, quarterly or
ಇಯರ್ಲಿ ಆಗಿರ್ಬೋದು. at the end of the plan there is need for a new plans according to the requirements and future conditions. ನಾ ಎಕ್ಸಾಂಪಲ್ ಹೇಳಿದೆ, ನಿಮ್ಮದು SSLC ಮುಗ್ದಾಗಿದೆ, ಸೊ PUCಗೆ 2 ವರ್ಷದ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ. ಆ 2 ವರ್ಷದ ಪ್ಲ್ಯಾನು ಮುಗಿಯುವಂತಹ ಹಂತದಲ್ಲಿ ಯು ವಾಂಟ್ ಟು ಪ್ರಿಪೇರ್ ಎ ನ್ಯೂ ಪ್ಲ್ಯಾನ್ ಫಾರ್ ದ ಫ್ಯೂಚರ್ ಕಂಡೀಷನ್ಸ್. 2 ವರ್ಷ ಮುಗಿದ ನಂತರ ಅಂದರೆ ನೀವು ಇವಾಗ ಏನು 2 ವರ್ಷಕ್ಕೆ ಯೋಜನೆಯನ್ನು ಮಾಡಿರುತ್ತೀರೋ, ಸೊ ಆ ಯೋಜನೆ ಮುಗಿಯುವ ಹಂತದಲ್ಲಿ ನೀವೇನು ಮಾಡಬೇಕಾಗುತ್ತೆ, ನೆಕ್ಸ್ಟ್ ಫ್ಯೂಚರಿಗೆ ಯೋಜನೆಯನ್ನು ರೂಪಿಸುವಂಥದ್ದು. ಸೊ ಪ್ಲ್ಯಾನಿಂಗ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಸೊ ಪ್ಲ್ಯಾನಿಂಗ್ ಈಸ್ ರಿಕ್ವೈರ್ಡ್ ಫಾರ್ ಎ ಸ್ಪೆಸಿಫಿಕ್ ಪೀರಿಯಡ್ ಟೈಮ್ ಸಚ್ ಆಸ್ ಮಂತ್, ಇಯರ್ಲಿ, ಡೇಸ್, ವೀಕ್ ಆಗಿರ್ಬೋದು ಅಥವಾ ಕ್ವಾರ್ಟರ್ಲಿ ಆಗಿರ್ಬೋದು. ಅಟ್ ದ ಎಂಡ್ ಆಫ್ ದ ಪ್ಲ್ಯಾನಿಂಗ್ ಯು ವಾಂಟ್ ಟು ಪ್ರಿಪೇರ್ ಎ ನ್ಯೂ ಪ್ಲ್ಯಾನ್ಸ್ ರಿಗಾರ್ಡಿಂಗ್ ಫ್ಯೂಚರ್ ಕಂಡೀಷನ್ಸ್ ಆಗಿರ್ಬೋದು, ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು. ನೆಕ್ಸ್ಟ್, ಪ್ಲ್ಯಾನಿಂಗ್ ಈಸ್ ಫ್ಯೂಚರಿಸ್ಟಿಕ್. ಪ್ಲ್ಯಾನಿಂಗ್, ದ ನೆಕ್ಸ್ಟ್ ಫೀಚರ್ ಈಸ್ ಪ್ಲ್ಯಾನಿಂಗ್ ಈಸ್ ಫ್ಯೂಚರಿಸ್ಟಿಕ್. ಪ್ಲ್ಯಾನಿಂಗನ್ನು ನಾವು ಭವಿಷ್ಯಕ್ಕೆ ರೂಪಿಸುವಂಥದ್ದು ಆಗಿರುವಂಥದ್ದು. ಸೊ ದ ಪರ್ಪಸ್ ಆಫ್ ಪ್ಲ್ಯಾನಿಂಗ್ ಈಸ್ ಟು ಮೀಟ್ ಫ್ಯೂಚರ್ ಈವೆಂಟ್ಸ್ ಎಫೆಕ್ಟಿವ್ಲಿ. ನಾವು ಪ್ಲ್ಯಾನಿಂಗನ್ನು ಪ್ರಿಪೇರ್ ಮಾಡುವುದು ಭವಿಷ್ಯಕ್ಕಾಗಿಯೇ ಹೊರತು ಹಿಂದೆ ಆಗಿರೋದಕ್ಕೆ ಅಲ್ಲ. ಸೊ ಪ್ಲ್ಯಾನಿಂಗ್ ಈಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ಹೌ ಟು ಡೂ, ವೆನ್ ಟು ಡೂ ಆ್ಯಂಡ್ ಹೂ ವಿಲ್ ಬಿ ಡೂ ಇನ್ ದ ಫ್ಯೂಚರ್. ಸೊ ಪ್ಲ್ಯಾನಿಂಗ್ ಈಸ್ ಎ ಫ್ಯೂಚರಿಸ್ಟಿಕ್. ಸೊ ಪ್ಲ್ಯಾನಿಂಗ್, the purpose of planning to meet future events effectively to best advantages of an organization. So you analyzing the futures and predicting the future events. ಭವಿಷ್ಯದಲ್ಲಿ ಏನು ಮಾಡಬೇಕು ಎಂಬುದನ್ನು ನಿರ್ಧರಿಸೋದಕ್ಕೆ ಪ್ಲ್ಯಾನಿಂಗ್ ಸಹಾಯವನ್ನು ಮಾಡೋದ್ರಿಂದ ಪ್ಲ್ಯಾನಿಂಗ್ ಈಸ್ ಫ್ಯೂಚರಿಸ್ಟಿಕ್. ನೆಕ್ಸ್ಟ್, ಪ್ಲ್ಯಾನಿಂಗ್ involves decision making. So planning is helps to making a decisions. You already know planning is an essential choice from among various alternative course of action. It is possible to helps to the manager to take decision making. So ಯೋಜಿಸುವಿಕೆಯು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಹಾಯವನ್ನು ಮಾಡುವಂಥದ್ದು. ಸೊ ಪ್ಲ್ಯಾನಿಂಗ್ ಎಸೆನ್ಷಿಯಲಿ ಚಾಯ್ಸ್ ಫ್ರಮ್ ಎಮಾಂಗ್ ವೇರಿಯಸ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್. ಸೊ ಯೋಜಿಸುವಿಕೆಯು ನಿಮಗೆ ಹಲವಾರು ಕಾರ್ಯಚಟುವಟಿಕೆಗಳನ್ನು ಒದಗಿಸುವುದರ ಜೊತೆಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಹಾಯವನ್ನು ಮಾಡುವಂಥದ್ದು. ಸೊ ಫಾರ್ ಎಕ್ಸಾಂಪಲ್, ನೀವು ಬಸ್ ಸ್ಟಾಪಿಂದ ಕಾಲೇಜಿಗೆ ಬರೋದಕ್ಕೆ ಹಲವಾರು ವೇಗಳಿದೆ, ತುಂಬ ದಾರಿಗಳಿದೆ. ಸೊ ನೀವು ಯಾವ ದಾರಿಯನ್ನು ಸೆಲೆಕ್ಟ್ ಮಾಡ್ಕೊತೀರಾ, ಯಾವ ದಾರಿನಲ್ಲಿ ಯಾವ ಮಾರ್ಗದಲ್ಲಿ ಹೋದರೆ ನಿಮಗೆ ಬೇಗ ಕಾಲೇಜನ್ನು ತಲುಪಬಹುದು ಅನ್ನುವಂತಹ ಮಾರ್ಗವನ್ನು ನೀವು ಆರಿಸಿಕೊಳ್ಳುವಂಥದ್ದು. ಸೊ ಯಾವ ಮಾರ್ಗವನ್ನು ಆರಿಸಿದರೆ ನಾನು ಬೇಗ ಕಾಲೇಜಿಗೆ ತಲುಪುತ್ತೇನೆ ಎಂಬುದರ ಆಧಾರದ ಮೇಲೆ ನೀವೇನು ಮಾಡ್ತೀರಾ, ಯಾವುದಾದರೂ ಒಂದು ಕೋರ್ಸ್ ಆಫ್ ಆ್ಯಕ್ಷನ್ಸ್ನ ಸೆಲೆಕ್ಟ್ ಮಾಡುವಂಥದ್ದು. ಸೊ ಅದೇ ರೀತಿ planning provides various alternative course of actions to making a decision. Next, planning is a mental exercise. Planning is a mental exercise. ಏನು ಮೆಂಟಲ್ ಎಕ್ಸಸೈಸ್ ಅಂತ ಹೇಳಿದ್ರೆ, ಯೋಜಿಸುವಿಕೆಯು ಮಾನಸಿಕ ಕ್ರಿಯೆ ಆಗಿರುವಂಥದ್ದು. ಯೋಜನೆ ಎನ್ನುವುದು ಒಂದು ಮಾನಸಿಕ ಕ್ರಿಯೆ ಆಗಿರುವಂಥದ್ದು. ಸೊ planning is basically intellectual activity. Planning is an basically intellectual activity of thinking rather than the doing. Planning is an basically intellectual activity of thinking rather than the doing, because planning involves creativity and innovation. Planning involves creativity and
ಇನೋವೇಷನ್ಸ್. ಕ್ರಿಯೇಟಿವಿಟಿ ಅಂದರೆ ಏನು? ಸ್ಕಿಲ್ಸ್ ಆಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು, ಇಂಟೆಲಿಜೆನ್ಸ್ ಆಗಿರ್ಬೋದು, ಇಮ್ಯಾಜಿನೇಷನ್ ಆಗಿರ್ಬೋದು. ಸೊ ಇವೆಲ್ಲ ಏನಾಗುತ್ತೆ? ಇಮ್ಯಾಜಿನೇಷನ್ಸ್ ಇವೆಲ್ಲ ಕ್ರಿಯೇಟಿವಿಟಿಗೆ ಬರುವಂಥದ್ದು. ಇನೋವೇಷನ್ಸ್ ಅಂದರೆ ಏನು? ಇಂಟ್ರೊಡಕ್ಷನ್ಸ್ ಆಫ್ ನ್ಯೂ ಪ್ಲ್ಯಾನ್ಸ್, ಇಂಟ್ರೊಡಕ್ಷನ್ ಹೊಸದನ್ನು ಆವಿಷ್ಕಾರಗಳನ್ನು ಕಂಡುಹಿಡಿಯುವಂಥದ್ದು. ಸೊ ಹಾಗಾಗಿ ನಾವು ಪ್ಲ್ಯಾನಿಂಗನ್ನು ಮೆಂಟಲ್ ಎಕ್ಸಸೈಸ್ ಅಂತೇಳಿ ಕರೆಯುವಂಥದ್ದು, ಮಾನಸಿಕ ಕ್ರಿಯೆ ಆಗಿದೆ ಅಂತೇಳಿ ನಾವು ಹೇಳುವಂಥದ್ದು. ಸೊ ಪ್ಲ್ಯಾನಿಂಗ್ ಈಸ್ ಬೇಸಿಕಲಿ ಇಂಟಲೆಕ್ಚುವಲ್ ಆಕ್ಟಿವಿಟಿ ಆಫ್ ಥಿಂಕಿಂಗ್ ರಾದರ್ ದೆನ್ ದ ಡೂಯಿಂಗ್. ಸೊ ಪ್ಲ್ಯಾನಿಂಗ್ ಇನ್ವಾಲ್ವ್ಸ್ ಬೋತ್ ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್. ಕ್ರಿಯೇಟಿವಿಟಿ ಅಂದರೆ ಏನು? ಕ್ರಿಯೇಟಿವಿಟಿ ಇನ್ಕ್ಲೂಡ್ಸ್ ಸ್ಕಿಲ್ಸ್, ನಾಲೆಡ್ಜ್, ಅಬಿಲಿಟೀಸ್, ದೇರ್ ಇಂಟೆಲಿಜೆನ್ಸ್, ಸಮ್ ಕ್ವಾಲಿಟೀಸ್ ಇಸ್ ದೇರ್. ಅದೇ ರೀತಿ ಇನೋವೇಷನ್ಸ್ ಅಂತ ಹೇಳಿದ್ರೆ ಇಂಟ್ರೊಡಕ್ಷನ್ಸ್ ಆಫ್ ನ್ಯೂ, ಹೊಸದನ್ನು ಆವಿಷ್ಕಾರ ಮಾಡುವಂಥದ್ದು. ಸೊ ಪ್ಲ್ಯಾನಿಂಗ್ ಈಸ್ ಎ ಮೆಂಟಲ್ ಎಕ್ಸಸೈಸ್. ಸೊ ಪ್ಲ್ಯಾನಿಂಗ್ ರಿಕ್ವೈರ್ಸ್ ಲಾಜಿಕಲ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಥಿಂಕಿಂಗ್. ಪ್ಲ್ಯಾನಿಂಗ್ ರಿಕ್ವೈರ್ಸ್ logically and systematically thinking rather than the guesswork. So these are some features of the planning. So in this video class I was explained introductions of planning, meaning of planning, definitions of planning, last one features of planning. ಸೊ ಪ್ಲ್ಯಾನಿಂಗ್ ಅಂದರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ಹೌ ಟು ಡೂ, ವೆನ್ ಟು ಡೂ ಆ್ಯಂಡ್ ಹೂ ವಿಲ್ ಬಿ ಡೂ. ನೆಕ್ಸ್ಟ್ ಡೆಫಿನಿಷನ್ ಏನು ಹೇಳಿದ್ದಾರೆ? ಡೆಫಿನಿಷನ್ನು ಕೂನ್ಸ್ ಆ್ಯಂಡ್ ಓಡರ್ನಲ್ ಅವರು ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ಹೌ ಟು ಡೂ ಆ್ಯಂಡ್ ಹೂ ವಿಲ್ ಬಿ ಡೂ. ಅದಲ್ಲದೆ ಪ್ಲ್ಯಾನಿಂಗ್ ಇಟ್ ಈಸ್ ಸೀಕ್ಸ್ ಎ ಗ್ಯಾಪ್ ಬಿಟ್ವೀನ್ ವೇರ್ ವಿ ಆರ್ ಆ್ಯಂಡ್ ವೇರ್ ವಿ ವಾಂಟ್ ಟು ಗೋ. ನೆಕ್ಸ್ಟ್ ಫೀಚರ್ಸ್: planning focus on achieving objectives. Planning is a primary function of management. Planning is pervasive. Planning is continuous. Planning is futuristic. Planning involves decision making and planning is a mental exercise. So ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಫೀಚರ್ಸ್ ತನಕ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇಂಪಾರ್ಟೆನ್ಸ್ ಮತ್ತು ಲಿಮಿಟೇಷನ್ಸ್ ಆಫ್ ದ ಪ್ಲಾನಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು.